ನಾವು ಪ್ರತಿದಿನ ಅದ್ಭುತವಾದ ಧ್ಯಾನ ಆದ್ಮೇಲೆ ನಮ್ಮ ಗುರುಗಳ ಸಂದೇಶವನ್ನು ತಿಳ್ಕೊಂತ ಇದೀವಿ. ಆ ಸಂದೇಶದಲ್ಲಿ ಸುಮಾರು ವಿಷಯ ತಿಳ್ಕೊಂಡಿದ್ದೀವಿ. ಧ್ಯಾನ, ಆತ್ಮದ ಬಗ್ಗೆ, ಆಹಾರದ ಬಗ್ಗೆ, ಸಂಕಲ್ಪದ ಬಗ್ಗೆ. ಸೊ, ಯೋಗದ ಬಗ್ಗೆ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಪತಂಜಲಿ ಅಷ್ಟಾಂಗ ಮಾರ್ಗ. 8 ಮಾರ್ಗಗಳಿದೆ. ಪತಂಜಲಿ ಅಷ್ಟಾಂಗ ಮಾರ್ಗಗಳು. ಆ ಅಷ್ಟಾಂಗ ಮಾರ್ಗಗಳು ನಮ್ಮ ಗುರುಗಳು ಏನು ಹೇಳಿದ್ದಾರೆ? ಅಷ್ಟಾಂಗ ಮಾರ್ಗಗಳು ಒಂದೊಂದು ಮುಂದಿನ ದಿನಗಳಲ್ಲಿ ನಮ್ಮ ಮಾಸ್ಟರ್ಸ್ ಹೇಳ್ತಾರೆ. ಸವಿಸ್ತರವಾಗಿ ತಿಳ್ಕೊಳ್ಳೋಣ. ನಮ್ಮ ಗುರುಗಳು ಅಥವಾ ಒಬ್ಬ ಬುದ್ಧ ಏನ್ ಮಾಡ್ತಾನೆ ಅಂದ್ರೆ, ಯಾರು ಅಜ್ಞಾನದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ತಪ್ಪು ಮಾರ್ಗದಲ್ಲಿದ್ದಾರೆ, ಆ ದುಶ್ಚಟಗಳಲ್ಲಿದ್ದಾರೆ, ಅವರಿಗೆ ಧ್ಯಾನವನ್ನ ಹೇಳಿ ಅವನ್ನ ಸರಿಯಾದ ದಾರಿಗೆ ತರ್ತಾರೆ. ಸೊ, ಅದನ್ನೇ ನಾವೆಲ್ಲ ಕೂಡ ಮಾಡ್ತಾ ಇರೋದು. ನಮ್ಮಲ್ಲಿ ಬರ್ತಕ್ಕಂಥ ಧ್ಯಾನಿಗಳೆಲ್ಲ ಸನ್ಮಾರ್ಗದಲ್ಲಿ ಇರಲಿಲ್ಲ. ತಪ್ಪು ಮಾರ್ಗಗಳಲ್ಲಿದ್ರು. ಗೊತ್ತಿರಲಿಲ್ಲ. ಅವ್ರಿಗೆಲ್ಲ ಧ್ಯಾನ ಅಂತಕ್ಕಂಥ ಒಂದು ಅಸ್ತ್ರವನ್ನ ಕೊಟ್ಟು ಅಥವಾ ಧ್ಯಾನವಂತ ಒಂದು ಶಾಸ್ತ್ರವನ್ನು ಕೊಟ್ಟು ಅವ್ರ ಜೀವನ ಎಲ್ಲ ಅದ್ಭುತವಾಗಿದೆ. ಹ್ಮ್. ಅವರು ಯಾವ ತರ ಬದುಕಬೇಕು, ಯಾವ ತರ ಬದುಕಬಾರದು, ಸರಿಯಾದ ಮಾರ್ಗ ಏನು, ದುಃಖ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ಅಜ್ಞಾನ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಆ ಆ ಒಂದು ಮನಸ್ಸು ಶುದ್ಧ ಆಗ್ಬೇಕಂದ್ರೆ ಏನು, ಮಾತು ಶುದ್ಧ ಆಗ್ಬೇಕಂದ್ರೆ ಏನು. ಸೊ ಎಲ್ಲ ಗೊತ್ತಾಯ್ತು ಧ್ಯಾನಕ್ಕೆ ಬಂದ್ಮೇಲೆ. ಈ ಯಾಕೆ ಹೇಳ್ತಿದ್ದೀನಂದ್ರೆ, ಈ ಪತಂಜಲಿ ಅಷ್ಟಾಂಗ ಮಾರ್ಗದಲ್ಲಿ ಅವ್ರೇನ್ ಮಾಡಿದ್ದಾರೆ, ಯಮ ನಿಯಮಗಳನ್ನು ಮೊದಲು ಹಾಕಿದ್ದಾರೆ. ಯಮ ನಿಯಮ. ಆ 7ನೇದು ಧ್ಯಾನ ಬರುತ್ತೆ. ನೋಡಿ, ಯಮ ನಿಯಮ ಅಂದ್ರೆ ಈ ನಿಯಮಗಳು. ಯಮ ನಿಯಮ ಅಂತಕ್ಕಂಥದ್ದು ಬರೋದು, ಅದು ಸಹಜವಾಗೇ ಬರುತ್ತೆ ಧ್ಯಾನ ಮಾಡಿದ್ರೆ. ಅಲ್ಲೇನ್ ಮಾಡಿದ್ದಾರೆ, ಈ ಒಂದು ಪತಂಜಲಿ ಅಷ್ಟಾಂಗ ಮಾರ್ಗದಲ್ಲಿ ಆ ಯಮ ನಿಯಮಗಳನ್ನ ಫಸ್ಟ್ ಇಟ್ಬಿಟ್ಟು ಯಾರು ಧ್ಯಾನ ಮಾಡಕ್ಕಾಗ್ತಿಲ್ಲ. ಅಂದ್ರೆ ರೂಲ್ಸ್‌ಗಳು ಫಾಲೋ ಮಾಡೋದು ಯಮ ನಿಯಮಗಳಂದ್ರೆ. ಅಸಂಭವ. ಯಾರಿಗೂ ರೂಲ್ಸ್ ಫಾಲೋ ಮಾಡಕ್ಕಾಗಲ್ಲ. ಆ ಮಡಿ ಇರ್ಬೇಕು ಅಥವಾ ಈ ದುಶ್ಚಟಗಳನ್ನೆಲ್ಲ ಬಿಡಬೇಕು. ನಿಯಮಗಳು. ಫಸ್ಟು ಆ ಒಂದು ಡಿಸಿಪ್ಲಿನ್ ಬರಬೇಕು. ಇವೆಲ್ಲ ಏನು ಇರೋದಿಲ್ಲ ಧ್ಯಾನ ಬರೋಕ್ಕಿಂತ ಮುಂಚೆ. ಅಸ್ತವ್ಯಸ್ತ ಇರುತ್ತೆ ಜೀವನ ಎಲ್ಲ. ಈ ಅಸ್ತವ್ಯಸ್ತಗಳನ್ನೆಲ್ಲ ಬಿಡ್ಬೇಕಂತ ಹೇಳ್ತಾರೆ. ಅಸ್ತವ್ಯಸ್ತಗಳು ಬಿಡ್ಬೇಕಂದ್ರೆ ಏನ್ ಬೇಕು? ಫಸ್ಟು ಮನಸ್ಸು ಖಾಲಿ ಆಗ್ಬೇಕು. ಪ್ರತಿಯೊಬ್ಬರ ಜೀವನ ಕೂಡ ಅಸ್ತವ್ಯಸ್ತನೇ ಧ್ಯಾನ ಬರೋಕ್ಕಿಂತ ಮುಂಚೆ. ಧ್ಯಾನಕ್ಕೆ ಬಂದ್ಮೇಲೆನೆ ಆ ಆ ಒಂದು ಜೀವನ ಸಹಜವಾಗಿ ಅಸ್ತವ್ಯಸ್ತ ಹೋಗುತ್ತೆ. ವ್ಯವಸ್ಥೆ ಸಹಜವಾಗಿ ಬರುತ್ತೆ ಜೀವನದಲ್ಲಿ. ವ್ಯವಸ್ಥೆಗಳು ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟು ಮನಸ್ಸು ಖಾಲಿ ಆಗ್ಬೇಕು. ಮನಸ್ಸು ಏನಂತ ಅರಿಬೇಕು. ಪತಂಜಲಿ ಅಷ್ಟಾಂಗ ಮಾರ್ಗದಲ್ಲಿ ಏನ್ ಮಾಡಿದಾರೆ ಅವರು? ಫಸ್ಟು ಯಮ ನಿಯಮಗಳಾಗ್ಬಿಟ್ಟು ಯಾರು ಧ್ಯಾನ ಮಾಡದೆ ಆ ಆಗ್ಬಿಟ್ಟಿದೆ. ಸಹಜವಾಗಿ ಧ್ಯಾನವನ್ನ ಯಾರು ಪ್ರಾರಂಭ ಮಾಡ್ತಾರೆ? ಎಲ್ಲ ಒಂದೊಂದು ಪುಷ್ಪದ ತರ ಒಂದೊಂದೊಂದು ಆ ಬಂದೇ ಬರ್ತವೆ ರಿಸಲ್ಟ್. ಫಸ್ಟೇ ರಿಸಲ್ಟ್ ಆಗ್ಬಿಟ್ರೆ ಧ್ಯಾನ ಹೇಗ್ ಮಾಡಕ್ ಸಾಧ್ಯ? ಅದು ಆಗಿದೆ ಸಮಸ್ಯೆ. ಪ್ರತಿಯೊಬ್ರು ಧ್ಯಾನಕ್ಕೆ ಬರ್ಬೇಕಂದ್ರೆ ಆ ಮೊದಲನೇದಾಗಿ ಏನ್ ಮಾಡ್ಬೇಕು ಫಸ್ಟ್ ನಾವು? ಆ ಗುರುನ ಕೇಳ್ಬೇಕಷ್ಟೇ. ಗುರು ಹೇಳಿರ್ತಕ್ಕಂಥ ಮಾರ್ಗ ಹಿಡಿದ್ರೆ ಸಾಕು ಸಹಜವಾಗಿ.
ಆಟೋಮೆಟಿಕ್ ನಮಗೆ ಯಮ ನಿಯಮಗಳು, ಆ ಒಂದು ಕಡೆ ಕುತ್ಕೊಳ್ಳೋದು, ಆ ಇದೆಲ್ಲ ಬಂದೇ ಬರುತ್ತೆ. ಇಲ್ಲೆಲ್ಲ ಏನಾಗಿದೆ ಅಷ್ಟಾಂಗ ಮಾರ್ಗದಲ್ಲಿ ಫಸ್ಟು ಯಮ ನಿಯಮಗಳು ಹಾಕಿ, ಪ್ರಾಣಾಯಾಮ, ಪ್ರತ್ಯಾಹಾರ ಹಾಕಿ, ಧಾರಣ ಹಾಕಿ, ಅದಾದ್ಮೇಲೆ ಧ್ಯಾನ ಬರುತ್ತೆ. ಹೇಗ್ ಸಾಧ್ಯ? ಧ್ಯಾನ ಯಾವಾಗ ಪ್ರಾರಂಭ ಆಗುತ್ತೋ ಸಹಜವಾಗಿ ಯಮ ನಿಯಮಗಳು ಬರ್ತವೆ. ಆ ಪ್ರತ್ಯಾಹಾರ ಬರುತ್ತೆ. ಆಹಾರ ಪದ್ಧತಿ ಸಹಜವಾಗಿ ಸರಿಯಾಗಾಗುತ್ತೆ. ಆ ಧಾರಣ ಬರುತ್ತೆ. ಇದನ್ನ ನಮ್ಮ ಗುರುಗಳು ಏನ್ ಮಾಡಿದ್ದಾರೆ, ಇವನ್ನೆಲ್ಲ ತೆಗೆದು ಫಸ್ಟ್ ಧ್ಯಾನ. ಧ್ಯಾನ ಇಲ್ಲದೆ ಬರಕ್ ಸಾಧ್ಯ ಇಲ್ಲ. ಆಹಾರ ನಿಯಮ ಪಾಲನೆ ಮಾಡೋದಿಲ್ಲ, ಡಿಸಿಪ್ಲಿನ್ ಇರೋದಿಲ್ಲ, ಆ ಆ ಒಂದು ದುಶ್ಚಟಗಳು ಹೋಗೋದಿಲ್ಲ, ಅಸ್ತವ್ಯಸ್ತಗಳು ಹೋಗೋದಿಲ್ಲ ಜೀವನದಲ್ಲಿ. ಹಾಗಾಗಿ ನಮ್ಮ ಗುರುಗಳ ಶ್ರೇಷ್ಠತೆ, ಒಬ್ಬ ಬುದ್ಧ ಶ್ರೇಷ್ಠತೆ ಏನಪ್ಪಾ ಅಂತಂದ್ರೆ, ಯಾರಿಗೆ ಎಲ್ಲರಿಗೂ ಅಷ್ಟೇನೆ. ಈ ಅಸ್ತವ್ಯಸ್ತಗಳು ಎಲ್ಲರೂ ಜೀವನದಲ್ಲಿ ಇರ್ತವೆ. ಮೊದಲು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲ ಅಷ್ಟೇನೆ. ಯಾವುದು ಗೊತ್ತಿಲ್ಲ. ಏನ್ ಮಾಡ್ಬೇಕು ಗೊತ್ತಿಲ್ಲ, ಏನ್ ತಿನ್ಬೇಕು ಗೊತ್ತಿಲ್ಲ, ಎಷ್ಟ್ ಮಾತಾಡ್ಬೇಕು ಗೊತ್ತಿಲ್ಲ, ಎಲ್ಲಿ ಹೇಗಿರ್ಬೇಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾಕಂದ್ರೆ ಮನಸ್ಸಲ್ಲಿರ್ತಾರೆ ಎಲ್ಲರೂ. ಆ ಮನಸ್ಸು ಯಾವಾಗ ಶಾಂತ ಆಗುತ್ತೆ, ಖಾಲಿ ಆಗುತ್ತೆ, ಸಹಜವಾಗಿ ಎಲ್ಲ ಬರ್ತಾ ಹೋಗ್ತವೆ. ಯಮ ನಿಯಮಗಳು ತನ್ನಷ್ಟಾನೇ ಬರ್ತವೆ. ಮುಂದಿನ ಕ್ಲಾಸಲ್ಲಿ ಒಂದೊಂದು ಏನು ಯಮ ಯಮ ಅಂದ್ರೇನು? ನಿಯಮ ಅಂದ್ರೇನು? ಹ್ಮ್? ಆಸನ ಅಂದ್ರೇನು? ಪ್ರಾಣಾಯಾಮ ಅಂದ್ರೇನು? ಪ್ರತ್ಯಾಹಾರ ಅಂದ್ರೇನು? ಧಾರಣ ಅಂದ್ರೇನು? ಧ್ಯಾನ ಅಂದ್ರೇನು? ಆ? ಸಮಾಧಿ ಅಂದ್ರೇನು? ಈ 8 ಮಾರ್ಗಗಳನ್ನ, ಅಷ್ಟಾಂಗ ಮಾರ್ಗಗಳನ್ನ ತಿಳ್ಕೊಳ್ಳೋಣ ಮುಂದಿನ ಕ್ಲಾಸಲ್ಲಿ. ಅದಕ್ಕಿಂತ ಮುಂಚೆ ಫಸ್ಟು ನಾವು ಯಾರಿಗೂ ರೂಲ್ಸ್‌ಗಳು ಹಾಕ್ಬಾರ್ದು. ಬಾ ಧ್ಯಾನಕ್ಕೆ ಬಾ. ಧ್ಯಾನ ಅತ್ಯಂತ ಸುಲಭ. ಧ್ಯಾನ ಎಲ್ರಿಗೂ ಮಾಡಕ್ ಸಾಧ್ಯ. ನಿನಗೆ ಮಾಡಕ್ ಸಾಧ್ಯ ಧ್ಯಾನ ಅಂತ ಹೇಳ್ತೀನಿ. ಅವಾಗ ಯಾರಾದ್ರೂ ಮಾಡ್ತಾರೆ ಧ್ಯಾನ. ಧ್ಯಾನ ಅಂತಕ್ಕಂಥದ್ದು ಕಠಿಣ ಅಲ್ಲ, ಅತ್ಯಂತ ಸುಲಭ. ಸುಮ್ನೆ ಕೂತ್ಕೋಬಹುದು, ಎಲ್ಲಾದ್ರೂ ಕೂತ್ಕೋಬಹುದು, ನಿನ್ ಮನೇಲೇ ಮಾಡ್ಬೋದು ನೋಡಿ. ಈ ತರ ಹೇಳಿದ್ರೆ ಯಾರಾದ್ರೂ ಧ್ಯಾನ ಮಾಡ್ತಾರೆ, ಅವ್ರ ಜೀವನಗಳಲ್ಲಿ ಯಮ ನಿಯಮ ಸಹಜವಾಗೇ ಬರುತ್ತೆ. ಕುತ್ಕೊಂತಾರೆ. ಅದಾದ್ಮೇಲೆ ಆಸನ ಅಂತಕ್ಕಂಥದ್ದು ಆಸನದಿಂದ ಪ್ರಾರಂಭ ಆಗುತ್ತೆ ಧ್ಯಾನ. ಆಸನ ಅಂದ್ರೆ ಏನು? ಒಂದ್ ಕಡೆ ಕುತ್ಕೊಳ್ಳೋದು, ದೃಢವಾಗಿ ಕುತ್ಕೊಳ್ಳೋದು. ಈ ದೃಢವಾಗಿ ಕುತ್ಕೊಳ್ಳೋದ್ರಲ್ಲಿ ತುಂಬಾ ಜನ ತಪ್ಪುಗಳು ಮಾಡ್ತಾರೆ. ದೃಢ ಅಂದ್ರೆ ಒಂದ್ ಕಡೆ ಕುತ್ಕೊಳ್ಳೋದು, ಒಂದು ಸ್ಥಿರವಾಗಿ ಕುತ್ಕೊಳ್ಳೋದು. ಸ್ಥಿರ ಅಂದ್ರೇನು? ಸ್ಥಿರ ಸುಖಾಸನ ಅಂದ್ರೇನು? ಸ್ಥಿರ ಅಂದ್ರೆ ಸ್ಟ್ರೇಟ್ ಅಲ್ಲ, ಬಾಡಿ ಹಿಂಗೆ ಸ್ಟ್ರೇಟ್ ಆಗಿರ್ಬೇಕಂತಲ್ಲ. ಸುಖವಾಗಿರ್ಬೇಕಷ್ಟೇ ಆಸನ. ಸ್ಥಿರ ಅಂತಂದ್ರೆ ಮುಗೀತಲ್ಲಿ, ಧ್ಯಾನನೇ ಮಾಡೋದಿಲ್ಲ. ಕೆಲವೊಬ್ಬರೆಲ್ಲ ನಿಮ್ಮ ಆ ಬೆನ್ನು ಮೂಳೆ ಸ್ಟ್ರೇಟ್ ಆಗಿರ್ಬೇಕು, ಬೆನ್ನು ಮೂಳೆ ಸ್ಟ್ರೇಟ್ ಆಗಿರ್ಬೇಕಂತಾರೆ. ಅದು ಅಶು ಕಂಪ್ಲೀಟ್ ರಾಂಗ್ ಅದು. ದೇಹ ಹೇಗಾದ್ರೂ ಇರ್ಲಿ, ದೇಹ ಹೇಗಾದ್ರೂ ಇರ್ಲಿ, ಕುತ್ಕ ಅಷ್ಟೇ. ಸಹಜ ಸುಖವಾಗಿ ಕುತ್ಕ ನೀನು. ತಲೆ ಬಾಗಿದ್ರೂ ಪರವಾಗಿಲ್ಲ, ಅಲುಗಾಡಿದ್ರೂ ಪರವಾಗಿಲ್ಲ, ಹೇಗಾದ್ರೂ ಪರವಾಗಿಲ್ಲ. ಆಸನ. ಈ ಆಸನ ಎಲ್ಲರೂ ಕೂಡ ಸ್ಟಿ ಸ್ಟ್ರೇಟ್ ಆಗಿರ್ಬೇಕು, ಬೆನ್ನು ಮೂಳೆ ಸ್ಟ್ರೇಟ್ ಆಗಿರ್ಬೇಕು, ನಿನ್ನ ಚಕ್ರಗಳು ಸ್ಟ್ರೇಟ್ ಆಗಿರ್ತವೆ, ಚಕ್ರಗಳು ಆಕ್ಟಿವ್ ಆಗ್ತವೆ. ಇವೆಲ್ಲ ತಪ್ಪು ಕಲ್ಪನೆಗಳು. ಇದು ಅವೇ ಅಯ್ ಆ ಅಯವ ಅನ್‌ಸೈಂಟಿಫಿಕ್ ಇದೆಲ್ಲ, ಅವೈಜ್ಞಾನಿಕ ಇದೆಲ್ಲ. ಏನು ಬೇಕಿಲ್ಲ. ಸುಖವಾಗಿರ್ಲಿ, ತಲೆ ಆದ್ರೂ ಬಾಗ್ಲಿ, ದೇಹ ಆದ್ರೂ ಬಾಗ್ಲಿ, ಏನು ತಪ್ಪಿಲ್ಲ. ಸುಖವಾಗಿರ್ಬೇಕು ಆಸನ ಅಷ್ಟೇ. ಏನಾಗಿದೆ ಎಲ್ರೂ ಕೂಡ ಆ ಆಸನ ಸ್ಟ್ರೇಟ್ ಆಗಿದ್ರೇನೆ ಚೆನ್ನಾಗ್ ಕಾಣುತ್ತೆ ಅಂತ. ದೇಹಕ್ಕೆ ನಿನಗೆ ಸಂಬಂಧನೇ ಇಲ್ಲ ಫಸ್ಟ್ ಧ್ಯಾನ ಮಾಡ್ಬೇಕಾದ್ರೆ. ದೇಹ ಹೇಗಾದ್ರೂ ಇರ್ಲಿ, ಸಂಬಂಧ ಇಲ್ಲ. ದೇಹ ಸುಖವಾಗಿರ್ಲಿ, ಸ್ಟ್ರೇಟ್ ಆಗಂತ ಕಂಪ್ಲೀಟ್ ರಾಂಗು. ಯಾವ ಚಕ್ರಗಳು ಕೂಡ ಎಫೆಕ್ಟ್ ಆಗೋದಿಲ್ಲ ಸ್ಟ್ರೇಟ್ ಆಗಿಲ್ಲ ಅಂದ್ರೆ. ಆಸನ ಸುಖವಾಗಿರ್ಬೇಕು, ಅದು ಇಂಪಾರ್ಟೆಂಟ್ ಅಷ್ಟೇ. ಸ್ಟ್ರೇಟ್ ಆಗಿರ್ಬೇಕು, ಚಕ್ರಗಳು ಆಕ್ಟಿವ್ ಆಗ್ತವೆ, ಎನರ್ಜಿ ಬರುತ್ತೆ, ನಿನಗೆ ಎನರ್ಜಿ ಕರೆಕ್ಟಾಗಿ ಫ್ಲೋ ಆಗುತ್ತೆ. ಇವೆಲ್ಲ ತಪ್ಪು ತಪ್ಪು ಕಲ್ಪನೆಗಳು, ಬೇಕಾಗಿಲ್ಲ. ಆ ಪೇಂಟರು ಆ ಫೋಟೋಗಳಲ್ಲಿ ಪೇಂಟರ್ ಏನ್ ಮಾಡಿದಾನೆ, ಧ್ಯಾನ ಮಾಡ್ತಕ್ಕಂಥ ಆಂಜನೇಯನು ಶಿವನ್ನ ಸ್ಟ್ರೇಟ್ ಆಗಿ ಕುಂದಿರ್ಸಿದಾನೆ. ಯಾಕಂದ್ರೆ ಚೆನ್ನಾಗಿ ಕಾಣುತ್ತೆ. ತಲೆ ಬಾಗಿದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಏನ್ ಮಾಡಿದಾನೆ ಆ ಪೇಂಟ್ರು, ಆ ಹೇಳಿದ್ದನ್ನ ಇವರು ಈ ಯೋಗ ಕ್ಲಾಸ್‌ಗಳಲ್ಲೆಲ್ಲ ಹೇಳ್ತಾರೆ. ಸ್ಟ್ರೇಟ್ ಆಗಿರ್ಬೇಕು, ಧ್ಯಾನ ಮಾಡ್ಬೇಕಾದ್ರೆ ಧ್ಯಾನ ಸ್ಟ್ರೇಟ್ ಆಗಿರ್ಬೇಕು, ಸ್ಟ್ರೇಟ್ ಆಗಿರ್ಬೇಕು ಅಂತ. ಸಂಬಂಧನೇ ಇಲ್ಲ. ಫಸ್ಟ್ ಆಫ್ ಆಲು ನಮ್ಗೆ ಹೀಲಿಂಗ್ ಆಗ್ಬೇಕಂದ್ರೆ ಬಾಡಿ ರೆಸ್ಟಿಗೆ ಹೋಗ್ಬೇಕು. ಇದು ನಿಮ್ಗೆ ಎನರ್ಜಿ ಬರ್ಬೇಕಂದ್ರೆ ಕಾಸ್ಮಿಕ್ ಎನರ್ಜಿ ಬಾಡಿ ರೆಸ್ಟಿಗೆ ಹೋಗ್ಲೇಬೇಕು. ರೆಸ್ಟಿಗೆ ಹೋಗ್ಬೇಕಂದ್ರೆ ಏನು? ದೇಹನ ಸುಖವಾಗಿರ್ಬೇಕು. ಅಲ್ಲೇ ತನಕ ನಿಮ್ಗೆ ಪ್ರಾಣಶಕ್ತಿನೇ ಬರೋದಿಲ್ಲ. ರೆಸ್ಟ್ ಅಂದ್ರೆ ಏನು? ಮನಸ್ಸು ಖಾಲಿ ಆಗ್ಬೇಕು.
ದೇಹ ಒಂದೇ ಕೂತ್ಕೊಂಡ್ರೆ ಸಾಲದು. ಮನಸ್ಸು ಕೂಡ ಖಾಲಿ ಆಗ್ಬೇಕಂದ್ರೇನು, ದೇಹ ಸುಖವಾಗಿ ಬಿಡು, ಸಹಜವಾಗಿ ಮನಸ್ಸು ಖಾಲಿ ಆಗುತ್ತೆ. ದೇಹದ ಕಡೆ ಆ ಒಂದು ಫೋಕಸ್ ಹೋಗುತ್ತೆ. ದೇಹದ ಕಡೆ ಫೋಕಸ್ ಹೋಗಿ ಉಸಿರಾಟದ ಕಡೆ ಫೋಕಸ್ ಬರುತ್ತೆ. ಸಂಬಂಧನೇ ಇಲ್ಲ. ಆಸನ ಸ್ಟ್ರೇಟ್ ಆಗಿರ್ಬೇಕಂತಕ್ಕಂಥದ್ದು ಇಲ್ಲೇ ಇಲ್ಲ. ದೇಹ ಸ್ಟ್ರೇಟ್ ಆಗಿರ್ಬೇಕಂತದ್ದೇ ಫಸ್ಟ್ ಆಫ್ ಆಲ್ ತಪ್ಪು. ದೇಹ ಸುಖವಾಗಿರ್ಬೇಕು. ಯಾಕೆ ಸುಖವಾಗಿದ್ದಾಗ ಶಕ್ತಿ ಬರುತ್ತೆ, ಪ್ರಾಣಶಕ್ತಿ ಬರುತ್ತೆ. ಅವಾಗ ಹೀಲ್ ಆಗುತ್ತೆ ಬಾಡಿ. ಎಲ್ಲರೂ ಕೂಡ ಏನ್ ಮಾಡಿದ್ದಾರೆ, ದೇಹ ಸ್ಟ್ರೇಟ್ ಆಗಿರ್ಬೇಕು, ದೇಹ ಸ್ಟ್ರೇಟ್ ಆಗ್ಬೇಕು ಇರಬೇಕು ಅಂದ್ರೆ ಈ ಯಮ ನಿಯಮಗಳು. ಹೀಗೆ ಕುತ್ಕೋಬೇಕು, ಹೀಗೆ ಕುತ್ಕೋಬೇಕಂತ. ಇದೆಲ್ಲ ತಪ್ಪು ಕಲ್ಪನೆ. ಬೇಕಾಗೇ ಇಲ್ಲ. ಎಲ್ಲಿ ಹೇಳಿಲ್ಲ. ಪತ್ರಿ ಸರ್ ಒಂದು ಕ್ಲಾಸಲ್ಲೇ ಹೇಳಿದ್ದಾರೆ. ಸ್ಟ್ರೇಟ್ ಆಗಿ ಕುತ್ಕೊಳ್ಳೋದು ಕಂಪ್ಲೀಟ್ ರಾಂಗು. ಅಂದ್ರೆ ಈ ತರ ತಪ್ಪು ಕಲ್ಪನೆಗಳು ಇನ್ನೂ ಇದಾವೆ. ಅವೆಲ್ಲ ಹೋಗ್ಬೇಕು. ಹೇಗೆ ಉಸಿರಾಟ ಒಂದೇ ಗಮನಿಸಬಾರ್ದು. ಬೇರೆ ಏನೋ ಗಮನಿಸಬೇಕು. ಎಲ್ಲೇನಾಗ್ತಿದೆ ಗಮನಿಸಬೇಕು. ಅವ್ರನ್ನ ಹೀಲ್ ಮಾಡ್ಬೇಕು. ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕಂತ ಆ ತರ ತಪ್ಪು ಕಲ್ಪನೆಗಳಿದಾವೋ, ಇದು ಕೂಡ ಒಂದು ತಪ್ಪು ಕಲ್ಪನೆ ಇದೆ. ಏನು ಅಂದ್ರೆ ಆಸನ ಅಂತಕ್ಕಂಥದ್ದು ದೇಹ ಸ್ಟ್ರೇಟ್ ಆಗಿರ್ಬೇಕು. ಸಂಬಂಧನೇ ಇಲ್ಲ. ದೇಹ ಹೇಗಾದ್ರೂ ಇರ್ಲಿ. ದೇಹಕ್ಕೆ ನಿಮ್ಗೆ ಸಂಬಂಧನೇ ಇಲ್ಲ. ನೀನ್ ದೇಹನೇ ಅಲ್ಲ. ದೇಹದ ಕಡೆ ಅಭ್ಯಾಸ. ರೆಸ್ಟಿಗೆ ಹೋಗು ಅಷ್ಟೇ. ಫಸ್ಟ್ ರೆಸ್ಟ್ ಆಗ್ಬೇಕು. ಬಾಡಿ ರೆಸ್ಟ್ ಆಗ್ಬೇಕು. ರೆಸ್ಟ್ ಆಗ್ಬೇಕಂದ್ರೇನು? ಸುಖವಾಗಿ ಕುತ್ಕೋಬೇಕು. ಒಂದು ಈ ತರ ನಿಯಮಗಳು ಹಾಕಿ ಧ್ಯಾನನೇ ಮಾಡಕ್ಕಾಗ್ತಿಲ್ಲ. ಈ ಎಲ್ಲ ತಪ್ಪು ಕಲ್ಪನೆಗಳು, ಆಚರಣೆಗಳೆಲ್ಲ ಬಿಟ್ಟು ದೇಹ ಸುಖವಾಗಿ ಕೂರಿಸ್ಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ದೇಹದಲ್ಲೇ ಸ್ಟ್ರಕ್ ಆಗ್ತಾರೆ. ನಿನ್ ದೇಹ ಬಾಗಿತ್ತು, ನಿನ್ ದೇಹ ಅಲುಗಾಡಿತ್ತು, ನೀ ಧ್ಯಾನ ಮಾಡಿಲ್ಲ, ನಿದ್ದೆ ಮಾಡ್ತಿದ್ದೆ, ಇದೆಲ್ಲ ಏನೇನೇನೇನೂ ಬೇಕಿಲ್ಲ. ದೇಹ ಸುಖವಾಗಿದ್ರೆ ಸಾಕು. ಸಹಜವಾಗಿ ಧ್ಯಾನ ಸ್ಟಾರ್ಟ್ ಆಗುತ್ತೆ. ಬೆನ್ನು ಮೂಳೆ ಸ್ಟ್ರೇಟ್ ಆಗಿರ್ಬೇಕು ಅವೆಲ್ಲ ಏನಿಲ್ಲ. ಚಕ್ರಗಳೇ ಇಲ್ಲ ಫಸ್ಟ್. ಹಾಗಾಗಿ ಈ ತರ ಒಂದು ಅನ್‌ಸೈಂಟಿಫಿಕ್ ಅ ಅ ಏನಿದೆ ಅವೈಜ್ಞಾನಿಕವಾದ ಒಂದು ತಿಳುವಳಿಕೆ ಏನಿದೆ, ಅದರಿಂದ ಹೊರಗೆ ಬಂದ್ಬಿಟ್ಟು ದೇಹ ಸುಖವಾಗಿ ಬಿಟ್ಟು ಅ ಧ್ಯಾನ ಪ್ರಾರಂಭ ಮಾಡ್ಬೇಕು. ಸಹಜವಾಗಿ ಎಲ್ಲ ಬರ್ತವೆ. ಏನ್ ಬರ್ತವೆ? ಯಮ ನಿಯಮಗಳು ಬರ್ತವೆ. ಅ ಪ್ರತ್ಯಾಹಾರ ಬರುತ್ತೆ. ಆಹಾರ ನಿಯಮ ಸರಿಯಾಗಿ ಪಾಲಿಸ್ತೀವಿ. ಹ್ಮ್. ಧಾರಣ ಬರುತ್ತೆ. ಸಮಾಧಿ ಬರುತ್ತೆ. ಕೊನೆಗೆ ಕಟ್ಟ ಕಡೆಗೆ ಪ್ರತಿಯೊಬ್ಬರು ಕೂಡ ಸಮಾಧಿ ಸ್ಥಿತಿಗೆ ಹೋಗೇ ಹೋಗ್ತೀವಿ. ಅದಾಗಿರೋದು. ಆ, ಯಮ ನಿಯಮಗಳು ಅಥವಾ ಒಂದು ರೂಲ್ಸ್‌ಗಳು ಫಸ್ಟ್ ಹಾಕಿದ್ರೆ ಅಸಂಭವ ಧ್ಯಾನ ಮಾಡಕ್ಕೆ. ರೂಲ್ಸ್‌ಗಳು ಬೇಕೇ ಇಲ್ಲ. ಫಸ್ಟ್ ಆಫ್ ಆಲ್ ಜೀವನ ಹೇಗಾದ್ರೂ ಇರ್ಲಿ. ಅಸ್ತವ್ಯಸ್ತ ಇದ್ರೇನೆ ಧ್ಯಾನಕ್ಕೆ ಬರೋದು ಎಲ್ರೂ ಕೂಡ. ಸುಮ್ನೆ ಬಾ ಧ್ಯಾನ ಮಾಡು. ಸರಳವಾಗಿ ಹೇಳ್ಬೇಕು ಧ್ಯಾನನ. ಸಿಂಪಲ್ ಧ್ಯಾನ ವೆರಿ ವೆರಿ ಸಿಂಪಲ್. ಧ್ಯಾನನೇ ಸಿಂಪಲ್. ಮಿಕ್ಕಿದೆಲ್ಲ ಕಷ್ಟ. ಪೂಜೆಗಳೆಲ್ಲ ಕಷ್ಟ. ಇದೇನು ಮಡಿ ಇಲ್ಲ, ಮೈಲಿಗಿಲ್ಲ, ಆಚರಣೆ ಇಲ್ಲ, ಏನೇನೇನೂ ಇಲ್ಲ ಇಲ್ಲಿ. ಎಲ್ಲ ಟೈಮಲ್ಲೂ ಮಾಡ್ಬೋದು. ಆ ಲೇಡೀಸ್‌ಗೆ ಪೀರಿಯಡ್ಸ್ ಆದಾಗೂ ಮಾಡ್ಬೋದು. ಎಂಥ ಟೈಮಲ್ಲಾದ್ರೂ ಮಾಡ್ಬೋದು ಧ್ಯಾನ. ಅಂಥ ಟೈಮಲ್ಲಿ ಹೆಚ್ಚು ಮಾಡ್ಬೇಕು ಧ್ಯಾನ. ಸೊ ಈ ತರ ಹೇಳಿದ್ರೆ ಎಲ್ಲರೂ ಧ್ಯಾನಕ್ಕೆ ಬರ್ತಾರೆ. ಯಾವುದೇ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ಏನೂ ಬೇಕಿಲ್ಲ. ಉಸಿರಾಟ ಇದೆ ನಿನ್ಗೆ ಯಾವಾಗ್ಲೂ ಇದೆ. ಉಸಿರಾಟಕ್ಕೆ ಈ ದೇಹಕ್ಕೆ ಸಂಬಂಧ ಏನಿದೆ? ಉಸಿರಾಟ ನಡೀತಿದೆ ಗಮನಿಸು ಸಾಕು. ಇಷ್ಟೇ ಧ್ಯಾನ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ. ಅವ್ರ ಜೀವನ ಎಲ್ಲ ಅತ್ಯದ್ಭುತವಾಗಿ ಪರಿವರ್ತನೆ ಆಗುತ್ತೆ. ನಮ್ಮೆಲ್ಲ ಜೀವನಗಳು ಹೇಗೆ ಪರಿವರ್ತನೆ ಆದವು. ಸೊ ರೂಲ್ಸ್‌ಗಳು ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ನಮ್ಮ ಗುರುಗಳು ಹೇಳೋದು ಅದನ್ನೇ. ಏನು ರೂಲ್ಸ್‌ಗಳು ಬೇಕಿಲ್ಲ. ರೂಲ್ಸ್‌ಗಳು ಆ ಒಂದು ಡಿಸಿಪ್ಲಿನ್ ಅಂತಕ್ಕಂಥದ್ದು, ಅಂತಕ್ಕಂಥದ್ದು, ಆ ಆ ಎಲ್ಲ ಒಂದು ವ್ಯವಸ್ಥೆಗಳೆಲ್ಲ ಸರಿಯಾಗ್ತವೆ ಧ್ಯಾನ ಮಾಡಿದಾಗ. ಸಹಜವಾಗೇ ಸರಿಯಾಗ್ತವೆ. ಯಾಕಂದ್ರೆ ಒಂದು ಬುದ್ಧಿ ಬರುತ್ತೆ ಧ್ಯಾನ ಮಾಡಿದ್ಮೇಲೆ. ಮನಸ್ಸು ಇರತಕ್ಕಂಥ ಜಾಗದಲ್ಲಿ ಬುದ್ಧಿ ಪ್ರಾರಂಭ ಆಗುತ್ತೆ. ರಿಪ್ಲೇಸ್ ಆಗುತ್ತೆ. ಮನ್ಸೇನಾಗ್ತಿತ್ತು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಮನಸ್ಸಿನ ಒಂದು ಆಟದಲ್ಲಿ ಎಲ್ಲ ತಪ್ಪು ಕೆಲಸಗಳು ಮಾಡ್ತಿದ್ವಿ ನಾವು. ಯಾವಾಗ ಧ್ಯಾನ ಪ್ರಾರಂಭ ಮಾಡ್ತೀವಿ, ಅವಾಗ ವಿವೇಕ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಬುದ್ಧಿ ಅಂತಕ್ಕಂಥದ್ದು. ಬುದ್ಧಿ ಏನ್ ಹೇಳುತ್ತೆ? ಯಾವುದು ಸರಿ, ಯಾವುದು ತಪ್ಪು ಆ ಹೇಳ್ಕೊಡುತ್ತೆ ವಿವೇಕ. ಆಹಾರ ಹೇಗ್ ತಿನ್ಬೇಕು? ಎಷ್ಟು ತಿನ್ಬೇಕು? ಅಥವಾ ಎಷ್ಟೊತ್ತು ಮಲಗಬೇಕು? ಎಷ್ಟು ಮಾತಾಡ್ಬೇಕು? ಅಂತಕ್ಕಂಥದ್ದು ಆ ಒಂದು ಬುದ್ಧಿ ಹೇಳ್ಕೊಡುತ್ತೆ. ಅದೇ ಫಸ್ಟೇ ನೀ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನೀನು ಡಿಸಿಪ್ಲಿನ್ ಇರ್ಬೇಕು, ಸೀರಿಯಸ್‌ನೆಸ್ ಇರ್ಬೇಕು, ಒಂದೇ ಕಡೆ ಸ್ಟ್ರೆಯ್ಟ್ ಆಗಿ ಕೂತ್ಕೋಬೇಕು. ಆ? ಅಥವಾ ಆ ನೀನು ಮಾಂಸಾಹಾರ ಬಿಡಬೇಕು. ಆ? ಅಥವಾ ಸ್ನಾನ ಮಾಡಿ ಕೂತ್ಕೋಬೇಕು. ಇದೇ ಜಾಗದಲ್ಲಿ ಕೂತ್ಕೋಬೇಕು. ಗುರು ದೀಕ್ಷೆ ಬೇಕು. ಇದೆಲ್ಲ ಹೇಳಿದ್ರೆ ಯಾರು ಧ್ಯಾನ ಮಾಡೋದಿಲ್ಲ. ಸಾಧ್ಯನೇ ಇಲ್ಲ. ಈ ತರ ತಪ್ಪು ಒಂದು ಟೀಚಿಂಗ್ಸ್ ಎಲ್ಲಾನು ಕೂಡ
ಒಬ್ಬ ಬುದ್ಧ ಅಂತಕ್ಕಂಥವನು ಸರಿ ಮಾಡ್ದ. ಅಂಗುಲಿಮಾಲಗೆ ಹೇಳ್ಕೊಟ್ಟ ಬುದ್ಧ ಧ್ಯಾನ. ನೋಡಿ, ಅಂಗುಲಿಮಾಲಗೆ ಹೇಳ್ಕೊಡ್ತಾನೆ ಬುದ್ಧ. ಅಂಗುಲಿಮಾಲ ಏನ್ ಮಾಡ್ತಾನೆ? ನರಭಕ್ಷಕ ಅವನು. ಒಬ್ಬೊಬ್ಬರು ಸಾಯಿಸಿ ಆ ಬೆರಳುಗಳನ್ನ ಆಹಾರ ಮಾಡ್ಕೊಂಡಿರ್ತಾನ ಅವನು. ಆ ಜನನ ಸಾಯಿಸೋದು, ಆಹಾರ ಮಾಡ್ಕೊಳ್ಳೋದು, ಅಂಥವನಿಗೆ ಧ್ಯಾನ ಹೇಳ್ಕೊಡ್ತಾನೆ ಬುದ್ಧ. ಅಂದ್ರೆ ಏನು? ಧ್ಯಾನ ಎಲ್ಲರೂ ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು, ಸಂಬಂಧನೇ ಇಲ್ಲ. ಅವ್ನು ಯಾವುದೇ ಸ್ಥಿತಿಯಲ್ಲಿರ್ಲಿ ಧ್ಯಾನ ಮಾಡ್ಬೋದು. ಧ್ಯಾನ ಮಾಡ ಸಹಜವಾಗಿ ಅವ್ನು ಇರ್ತಕ್ಕಂಥ ಆ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗ್ತಾನೆ. ಇದು ಎಲ್ರು ನಾವು ಹೇಳ್ಬೇಕಾಗಿದ್ದು, ನಮ್ಮ ಗುರುಗಳು ಹೇಳಿದ್ದು. ಎಲ್ಲರೂ ಏನ್ ಮಾಡಿದ್ದಾರೆ? ಫಸ್ಟೇ ರೂಲ್ಸ್ಗಳು ಹಾಕಿ ಧ್ಯಾನ ಯಾರು ಮಾಡ್ದಂಗೆ ಆ ಆ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಧ್ಯಾನ ಅಂತಾನೆ ಗೊತ್ತಿಲ್ಲ. PSSM ಯಾವಾಗ ಬಂತು? ನಮ್ಮ ಗುರುಗಳು ಯಾವಾಗ ಬಂದ್ರು? ಧ್ಯಾನ ಅಂತಕ್ಕಂಥದ್ದು ವಿಸ್ತೃತವಾಗಿ ಮನೆ ಮನೆಗೂ ಹೋಗ್ತಿದೆ. ಶ್ವಾಸದ ಮೇಲೆ ಗಮನ, ಆನಾಪಾನಸತಿ ಧ್ಯಾನ, ವೈಜ್ಞಾನಿಕವಾಗಿರ್ತಕ್ಕಂಥ ಧ್ಯಾನ ಪದ್ಧತಿ, ಸರಿಯಾದ ಪದ್ಧತಿ. ಸರಿಯಾಗಿ ಹೇಳ್ಕೊಡ್ಬೇಕು ಧ್ಯಾನ. ಆಸನ ಏನಿರ್ಬೇಕು? ಸ್ಥಿರವಾಗಿರ್ಬೇಕು. ಒಂದ್ ಕಡೆ ಸ್ಥಿರ ಅಂದ್ರೆ ಸ್ಟೇಟ್ ಅಲ್ಲ. ಸ್ಥಿರ ಅಂದ್ರೆ ಒಂದ್ ಕಡೆ ಕುತ್ಕೊಳ್ಳೋದು ಅಷ್ಟೇ. ಅಡ್ಡಾಡ್ಕಂತ ಮಾಡ್ಬಾರ್ದು. ಒಂದ್ ಸ್ವಲ್ಪ ತಿಲ್ ಕೂತೆ, ಇನ್ನು ಸ್ವಲ್ಪ ಅಲ್ಲಿ ಕೂತೆ ಅಲ್ಲ. ಒಂದ್ ಗಂಟೆ, ನಿನ್ನ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷಗಳು ಸ್ಥಿರವಾಗಿ ಒಂದ್ ಕಡೆ ಕುತ್ಕ. ಸ್ಟ್ರೇಟ್ ಆಗಲ್ಲ. ಇದು ವೆರಿ 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 ರಾಂಗು. ಮತ್ತೆ ಮತ್ತೆ ಹೇಳ್ತೀನಿ. ಸ್ಟ್ರೇಟ್ ಆಗಿ ಅಂತ ಕುತ್ಕೋಬೇಕಂತದ್ದು ಸ್ಥಿರ ಅಲ್ಲ. ಒಂದ್ ಕಡೆ ಕುತ್ಕ. ಮನಸ್ಸು ಎಲ್ಲ ಮರೆತು ಉಸಿರಾಟ ಗಮನಿಸು ಅಷ್ಟೇ. ಆಲೋಚನೆಗಳು ಎಷ್ಟೇ ಆದ್ರೂ ಬರ್ಲಿ ಪರವಾಗಿಲ್ಲ, ಸಹಜ ಬರೋದು. ಆಲೋಚನೆಗಳು ಬರ್ತಾವಂದ್ರೆ ಬಂದೇ ಬರ್ತಾವ ಆಲೋಚನೆಗಳು, ಸಹಜ. ಯಾಕಂದ್ರೆ ಇಷ್ಟು ದಿನ ಮನ್ಸಂದ್ರೆ ಏನ್ ಗೊತ್ತಿಲ್ಲ, ಕಣ್ಣು ಮುಚ್ಚೋದೇ ಗೊತ್ತಿದ್ದಿಲ್ಲ ಫಸ್ಟ್ ನಿನಗೆ. ಇವಾಗ ಕಣ್ಣು ಮುಚ್ಚಿದ್ಯಾ, ಇವಾಗ ಗೊತ್ತಾಗ್ತಿದೆ ಆಲೋಚನೆಗಳು ಎಷ್ಟಿದಾವಂತ ಗೊತ್ತಾಗುತ್ತೆ ನಿಮಗೆ. ಹೋಗ್ತವೆ ಆಲೋಚನೆ, ಉಸಿರಾಟ ಗಮನಿಸು. ಸಹಜವಾಗಿ ಆಲೋಚನೆಗಳು ದೂರ ಆಗ್ತವೆ, ದಿನ 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 ದೂರ ಆಗ್ತವೆ. 100 ಇರ್ತಕ್ಕಂಥ ಆಲೋಚನೆಗಳು 90, 80, 70 0 ಆಗ್ತವೆ. ಸಮಾಧಿ ಬಂದೇ ಬರುತ್ತೆ ಒಂದ್ ದಿನ. ಎಷ್ಟು ದಿನ ಬೇಕು ಸಮಾಧಿ ಬರಕ್ಕೆ? 41 ಡೇಸ್ ಸಾಕು ಸಮಾಧಿ ಬರಕ್ಕೆ. ಎಲ್ರಿಗೂ ಬರುತ್ತೆ ಸಮಾಧಿ. ಈ ತರ ಹೇಳಿದ್ರೆ ಲಕ್ಷ ಕೋಟಿ ಗಟ್ಟಲೆ ಜನಗಳು ಧ್ಯಾನ ಮಾಡಕ್ ಪ್ರಾರಂಭವಾದ್ರು. ಕೋಟಿ ಜನಗಳು ಧ್ಯಾನ ಮಾಡಕ್ ಪ್ರಾರಂಭ ಆದ್ರು PSSM ಅಲ್ಲಿ. ಎಲ್ಲರೂ ಏನ್ ಮಾಡಿದ್ರು? ಯಮ ನಿಯಮಗಳು ಹಾಕ್ಬಿಟ್ರು. ಇದು ಅಶುದ್ಧ, ಮೀನಿಂಗ್ಲೆಸ್, ಅದು ಆ ಥರ ಹೇಳಲೇಬಾರ್ದು. ಯಾರಿಗೆ ಸಾಧ್ಯ? ನಮ್ಮಲ್ಲಿ ಬಂದಿರೋರೆಲ್ಲ ಮಾಂಸ ತಿನ್ನೋರೆ, ನಮ್ಮಲ್ಲಿ ಬಂದಿರೋರೆಲ್ಲ ದುಶ್ಚಟಗಳಿರೋರೆ, ಬಲಿ ಕೊಡೋರು ಎಲ್ಲರೂ. ಧ್ಯಾನ ಮಾಡಿದ್ರು ತಪ್ಪು ಅಂತ ಗೊತ್ತಾಗಿ ಬಿಟ್ಟೇ ಬಿಟ್ರು ನೆಕ್ಸ್ಟ್ ಡೇನೆ. ಅವರಿಗೆಲ್ಲ ನೀನು ಮಾಂಸ ತಿನ್ಬಾರ್ದು, ಬಲಿ ಕೊಡಬಾರ್ದು, ಅಥವಾ ಇನ್ನೇನೋ ಬೀಡಿ ಸೇದಬಾರ್ದು, ಸಿಗರೇಟ್ ಸೇದಬಾರ್ದು, ಡ್ರಿಂಕ್ಸ್ ಮಾಡ್ಬಿಡುದು ಅಂತಂದ್ರೆ ಯಾರು ಧ್ಯಾನ ಮಾಡ್ತಿರ್ಲಿಲ್ಲ. ಧ್ಯಾನ ಮಾಡಪ್ಪ ನೀನು ಫಸ್ಟು, ಸಹಜವಾಗಿ ಹೋಗ್ತಾವೆ ನಿನಗೆ. ಫಸ್ಟಿಗೆ ಯಮ ನಿಯಮಗಳು ಹಾಕಿದ್ರೆ ಹೇಗೆ ಸಾಧ್ಯ? ಅದು ಅವಳು ಸೈನ್ಸೇ ಇಲ್ಲ, ವಿಜ್ಞಾನ ಅಂತ ಕರೆದಿಲ್ಲ, ಶಾಸ್ತ್ರ ಅಲ್ಲೇ ಅಲ್ಲ ಅದು. ಆ ಅಂಗುಲಿಮಾಲ ಏನ್ ಮಾಡ್ದ? ಬುದ್ಧನ ಜೊತೆ ಹೋಗಿ ಫಸ್ಟ್ ಡೇನೆ ಬಿಟ್ಬಿಟ್ಟ. ಅವನು ನರಭಕ್ಷಕ ಆಗ್ಲಿಲ್ಲ, ಅವನು ಸಸ್ಯಾಹಾರಿ ಆದವನು ಧ್ಯಾನ ಹೇಳಿ ತಿಳ್ಕೊಂಡ ತಕ್ಷಣ ಬುದ್ಧನಿಂದ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನು, ಯಾವುದೇ ರೂಲ್ಸ್ಗಳು ಹಾಕ್ಲೇಬಾರ್ದು, ಯಾರು ರೂಲ್ಸ್ ಹಾಕ್ಬಾರ್ದು. ನೀನೇ ಮಾಡೋದು ಧ್ಯಾನ, ಖಂಡಿತ ಮಾಡ್ಬೋದು, ನಿನಗೆ ಸಾಧ್ಯ ಧ್ಯಾನ. ಏನಿಲ್ಲ, ಆರಾಮಾಗಿ ಕುತ್ಕ, ಜೊತೆಗೆ ಉಸಿರಾಟ ಗಮನಿಸು ಅಷ್ಟೇ, ಪರವಾಗಿಲ್ಲ. ಆಲೋಚನೆಗಳು ಬಂದ್ರೆ ಏನ್ ತೊಂದರೆ ಇಲ್ಲ. ನೀನ್ ಮಾಡು ಧ್ಯಾನ ಮಾಡ್ತಾ ಮಾಡ್ತಾ ಆಲೋಚನೆಗಳು ಹೋಗ್ತಾವ. ನೀನ್ ಸಮಾಧಿಗೆ ಬಂದೇ ಬರ್ತೀಯಾ, ಸಹಜವಾಗಿ. ಇದು ಸತ್ಯ. ಇದು ಈ ತರ ಹೇಳಿದ್ರೆ ಎಲ್ಲರೂ ಬರ್ತಾರೆ ಧ್ಯಾನಕ್ಕೆ. ಈ ತರ ಹೇಳ್ದಕ್ಕೆ ಕೋಟಿ ಜನಗಳು ಆನಾಪಾನಸತಿ ಹಿಡಿದ್ರು ಇವತ್ತು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ನಮ್ಮ ಗುರುಗಳು ಏನ್ ಹೇಳಿದ್ದಾರೆ? ಯಾರಿಗೂ ರೂಲ್ಸ್ಗಳು ಹಾಕ್ಬಾರ್ದು, ಯಮ ನಿಯಮಗಳು ಹಾಕ್ಬಾರ್ದು, ದೇಹ ಸ್ಟೇಟ್ ಇರ್ಬೇಕಂತ ಹೇಳ್ಬಾರ್ದು. ಈ ತರ ತಪ್ಪು ಟೀಚಿಂಗ್ಸ್ಗಳಿಂದ ಹೊರಗೆ ಬರಬೇಕು. ಹೊರಗೆ ಬಂದ್ಬಿಟ್ಟು ಸರಿಯಾಗಿ ಹೇಳ್ಕೊಡ್ಬೇಕು ಧ್ಯಾನ. ಸಹಜವಾಗಿ ಧ್ಯಾನ ಪ್ರಾರಂಭ ಮಾಡಿದಾಗ ಆದ್ಮೇಲೆ ಒಂದು ಡಿಸಿಪ್ಲಿನ್ ಬರುತ್ತೆ, ವ್ಯವಸ್ಥಿತ ಬರುತ್ತೆ, ಆಹಾರ ನಿಯಮ ಸರಿಯಾಗುತ್ತೆ, ಎಲ್ಲ ಸರಿಯಾಗ್ತದೆ. ಸೊ ಮುಂದಿನ ಕ್ಲಾಸ್ಗಳಲ್ಲಿ ಎಲ್ಲ ಒಂದೊಂದು ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಯಮ ನಿಯಮ ಅಂದ್ರೆ ಏನು, ಆಸನ ಅಂದ್ರೆ ನಾವು ಇವತ್ತಾಗಲೇ ಹೇಳಿದೆ, ಮತ್ತೆ ಏನು ಸಹ ಹೇಳ್ತಾರೆ ಆಸನ. ನೆಕ್ಸ್ಟ್ ಪ್ರಾಣಾಯಾಮ ಅಂದ್ರೆ ಏನಿಲ್ಲ, ಉಸಿರಾಡದ ಮೇಲೆ ಗಮನ, ಸುಖಕರ ಪ್ರಾಣಾಯಾಮ ಅವೆಲ್ಲ ಹೇಳ್ತಾರೆ. ಪ್ರತ್ಯಾಹಾರ ಅಂದ್ರೇನು, ಧಾರಣ ಅಂದ್ರೇನು, ಧ್ಯಾನ ಅಂದ್ರೂ ಕೂಡ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡೋಣ. ನೆಕ್ಸ್ಟ್
ಸಮಾಧಿ ಅಂದ್ರೇನು? ಸಮಾಧಿಗಳಲ್ಲಿ 3 ತರ ಸಮಾಧಿಗಳಿದ್ದಾವೆ. ನಾವೆಲ್ಲ ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇವು ಅದ್ಭುತವಾದ ವಿಷಯಗಳು. ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು ಅಷ್ಟಾಂಗ ಮಾರ್ಗಗಳು. ಹ್ಮ್. ಸೊ ಇಷ್ಟೇ ವಿಷಯ. ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅಷ್ಟಾಂಗ ಮಾರ್ಗಗಳನ್ನ ಮಾಡ್ಕೊಂಡಿದೀವಿ ನಾವು ಜೀವನದಲ್ಲಿ ಧ್ಯಾನ ಮಾಡಿ. ಧ್ಯಾನ ಯಾರು ಮಾಡ್ತಾರೆ? ಅವ್ರ ಆಚರಣೆ ಸಹಜವಾಗಿ ಮಾಡ್ತಾರೆ ಇವನ್ನೆಲ್ಲ. ಹಾಗಾಗಿ ಧ್ಯಾನ ಅಂತಕ್ಕಂಥದ್ದು ಕಷ್ಟ ಅಂತ ಹೇಳಬಾರದು. ಇದು ಅತ್ಯಂತ ಸರಳ, ಸುಲಭ. ರೂಲ್ಸ್‌ಗಳು ಯಾರಿಗೂ ಆಗ್ಬಾರ್ದು. ಯಾರು ಆ ಕುಡಿತಿದ್ದಾರೆ, ಯಾರು ದುಶ್ಚಟಗಳು ಮಾಡ್ತಿದ್ದಾರೆ, ಯಾರು ತಪ್ಪು ಮಾರ್ಗದಲ್ಲಿದ್ದಾರೆ ಅವ್ರಿಗೆಲ್ಲ ನೀನು ಬಾ, ನೀನು ಪರವಾಗಿಲ್ಲ ಮಾಡು. ಧ್ಯಾನ ಮಾಡು ಫಸ್ಟು. ಅಷ್ಟೇ. ನೀನು ದುಶ್ಚಟಗಳಿರ್ಲಿ, ಧ್ಯಾನ ಮಾಡು. ಸಹಜವಾಗಿ ದುಶ್ಚಟಗಳು ಹೋಗ್ತವೆ. ಯಾಕಂದ್ರೆ ಮನಸ್ಸು ದುಶ್ಚಟಗಳಂದ್ರೇನು? ಒಂದು ಒಂದು ಚಟಕ್ಕೋಸ್ಕರ ನೀನು ಅಂಟ್ಕೊಂಡಿದ್ಯಾ ಅಷ್ಟೇ. ಮನಸ್ಸಿನ ಆಟ ಅದಷ್ಟೇ. ನೀನು ಬೀಡಿ ಸೇದೋ, ಆ ಕುಡಿ ಅಂತ ಮನಸ್ಸು ಮತ್ತೆ ಏನ್ ಮಾಡ್ತಿದೆ? ಪ್ರವೋಕ್ ಮಾಡ್ತಿದ್ದೆ, ಟ್ರಿಗರ್ ಮಾಡ್ತಿದ್ದೆ. ಹಂಗಾಗಿ ಏನ್ ಮಾಡ್ತಿದ್ದಾರೆ? ದುಶ್ಚಟಗಳು ಹೋಗ್ತಿದ್ದಾವೆ. ಯಾವಾಗ ಧ್ಯಾನಕ್ಕೆ ಬರ್ತಾರೆ? ಆ ಮನಸ್ಸು ನಿಲ್ಲುತ್ತೆ. ಮನಸ್ಸು ಆಟ ಗೊತ್ತಾಗುತ್ತೆ. ಮನಸ್ಸು ಖಾಲಿ ಆದಾಗ. ಸಹಜವಾಗಿ ಮನಸ್ಸು ಖಾಲಿಯಾಗಿ ಬುದ್ಧಿ ಹೇಳುತ್ತೆ, ತಪ್ಪು ಇದು. ಆತ್ಮ ಹೇಳುತ್ತೆ, ಬೇಡ ಇದು. ಒಳಗಿಂದ ಮೆಸೇಜ್ ಬರುತ್ತೆ. ಇದು ದೇಹನ ಹಾಳು ಮಾಡುತ್ತೆ, ಮನಸ್ಸನ್ನ ಹಾಳು ಮಾಡುತ್ತೆ, ನಿನ್ನ ಸಂಸಾರನ ಹಾಳು ಮಾಡುತ್ತೆ, ನಿನ್ನನ್ನ ಹಾಳು ಮಾಡುತ್ತೆ ಅಂತ ಹೇಳುತ್ತೆ. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು? ನೀನ್ ಮಾಡು ಪರವಾಗಿಲ್ಲ. ಧ್ಯಾನಕ್ಕೆ ಬಾ, ಜೊತೆಗೆ ಬಾ, ಕುತ್ಕೋ ಬಾ, ನನ್ನ ಜೊತೆ ಕುತ್ಕೋ ಬಾ. ನಾನು ಕುತ್ಕೊಂತೀನಿ ಬಾ ಜೊತೆಗೆ. ಕುಂದಿಸಿದ್ರೆ ಎಲ್ಲರೂ ಸರಿ ಆಗ್ತಾರೆ. ಮಾಂಸಾಹಾರ ತಿಂತಿದ್ಯಾ? ಪಾಪ ತಿನ್ನು, ಪರವಾಗಿಲ್ಲ ನೀನು. ಹ್ಮ್. ಫಸ್ಟ್ ಧ್ಯಾನ ಮಾಡು. ಸೊ ಹಂಗಾಗಿ ಎಲ್ಲರಿಗೂ ನಾವು ಹೇಳ್ಬೇಕಾಗಿದ್ದು ಧ್ಯಾನನ ಜೊತೆಗೆ ಕರ್ಕೊಂಡು ಕೂರಿಸ್ಬೇಕು ಎಲ್ಲರನ್ನೂ ಕೂಡ. ಒಂದಿನ, 2 ದಿನ, 1 ವಾರ ಕುಂದಿರ್ಸ್ಕೊಂಡ್ರೆ ಜೊತೆಗೆ ಸಹಜವಾಗಿ ಬಿಟ್ಟೇ ಬಿಡ್ತಾರೆ. ಎಲ್ಲ ಬಿಡ್ತಾರೆ. ಆ ಯಮ ನಿಯಮಗಳು ಬಂದೇ ಬರ್ತವೆ ಜೀವನದಲ್ಲಿ. ಫಸ್ಟೇ ರಿಸಲ್ಟ್ ಬೇಕಂದ್ರೆ ಹೀಗೆ ಕೆಲಸ ಮಾಡು ಫಸ್ಟ್, ಆಮೇಲೆ ರಿಸಲ್ಟ್ ಬರುತ್ತೆ. ನನಗೆ ಫಸ್ಟ್ ರಿಸಲ್ಟ್ ಬೇಕಂತಾರೆ. ಹೇಗೆ ಸಾಧ್ಯ? ಯಮ ನಿಯಮ ಅಂತಕ್ಕಂಥದ್ದು ರಿಸಲ್ಟ್‌ಗಳು. ರಿಸಲ್ಟ್‌ಗಳು ಬೇಕಿಲ್ಲ. ಫಸ್ಟು ಆ ಗಿಡಕ್ಕೆ ಚೆನ್ನಾಗಿ ಪೋಷಣೆ ಮಾಡಿದ್ರೆ ಖಂಡಿತ ಹಣ್ಣು ಕೊಟ್ಟೇ ಕೊಡುತ್ತೆ. ಪೋಷಣೆ ಮಾಡೋದು ಇಂಪಾರ್ಟೆಂಟ್. ಪೋಷಣೆ ಅಂದ್ರೇನೆ ಧ್ಯಾನ. ನನಗೆ ನನಗೆ ಹಣ್ಣು ಬೇಕಂದ್ರೆ ಅಸಂಭವ. ಈ ಯಮ ನಿಯಮಗಳು ಫಸ್ಟು ಫಲ. ಫಲ ಆಶಿಸಬಾರ್ದು ಫಸ್ಟು. ಆ ಮಾಡೋದ್ ಮಾಡಿದ್ರೆ ಬಂದೇ ಬರುತ್ತೆ. ಏನಪ್ಪ ಮಾಡೋದು? ಧ್ಯಾನ ಮಾಡಿದ್ರೆ ಫಲ ಬರುತ್ತೆ. ಶತಸಿದ್ಧ. ಅದ್ರಲ್ಲಿ ಏನು ಸಂಶಯ ಇಲ್ಲ. ಎಲ್ಲರಿಗೂ ಬಂದಿದೆ. ಎಲ್ರಿಗೂ ಬರುತ್ತೆ. ಎಲ್ಲರಿಗೂ ಬಂದಿದೆ. ನಮಗೂ ಕೂಡ ಬರುತ್ತೆ. ನಿಮ್ಗೂ ಬರುತ್ತಂತ ಹೇಳ್ಬೇಕು ನಾವು. ಇದು ಮಾಡ್ಬೇಕಾಗಿರೋದು. ಸೊ ಹಾಗಾಗಿ ಸೊ ಈ ಮುಂದಿನ ಕ್ಲಾಸ್‌ಗಳಲ್ಲೆಲ್ಲ ನಾವು ತಿಳ್ಕೊಳ್ಳೋಣ. ಹ್ಮ್. ಯಾರಿಗೂ ರೂಲ್ಸ್‌ಗಳು ಹೇಳ್ಬಾರ್ದು. ರೂಲ್ಸ್‌ಗಳು ಬೇಕಿಲ್ಲ. ಫಸ್ಟ್ ಧ್ಯಾನ. ಥ್ಯಾಂಕ್ ಯು ಮಾಸ್ಟರ್ಸ್.